ನಮಸ್ಕಾರ ಎಲ್ಲರಿಗೂ ಶ್ರೀ ಜೋಡಿ ಬಸವೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೈಮ್ ನೋಡ್ತಾ ಇರ್ಬೋದು ನೀವು, 1:30 ಆಗ್ತಾ ಬಂದಿದೆ. ಮೇ 7ನೇ ತಾರೀಕು, ಮೇ 4ನೇ ತಾರೀಕು ಜಾತ್ರೆ ಇರೋದು ಕಾರಣ ನಾವು ಜಾತ್ರೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಏನೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ನೀವು ಚಪ್ರ ಆಗೋದಕ್ಕೆ ಎಲ್ಲ ದೆಬ್ಬೆ ಕಟ್ಟಿಬಿಟ್ಟಿದ್ದೀವಿ. ಹಾಗೆ ಈ ಸೈಡು ಫುಲ್ ಕಾಯೆಲ್ಲನ ಜೋಡಿಸಿ ನೀಟ್ ಮಾಡಿದ್ದೀವಿ. ಇದಕ್ಕೆ ಇನ್ನೂ ಪೇಂಟ್ ಬರುತ್ತೆ, ಪೇಂಟ್ ಮಾಡಿ ಮೇಲ್ಗಡೆ ಹಸಿರು ಚಪ್ರ ಬರುತ್ತೆ, ಗರಿ ಎಲ್ಲ ಹಾಕಿ ಇದಕ್ಕಿನ್ನೂ ಮಾಡಬೇಕು. ನಾಳೆ ಮಾಡ್ತೀವಿ. ನಾಳೆ ಏನೇನು ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಂಗೆ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು, ಎಲ್ಲ ಹೋಗ್ಬಿಟ್ಟವ್ರಿ ಹುಡುಗರು. ಟೈಮ್ ಆಯ್ತಲ್ಲ, ಹಂಗೆ ಇನ್ನೂ ನಡೀತಾ ಇದೆ. ಇವಾಗ ಇನ್ನೊಂದು ಹಾಫ್ ಆನ್ ಅವರ್ ನಾವು ಎಲ್ಲ ಹೊರಟ್ಬಿಡ್ತೀವಿ. ಒಳಗಡೆ ದೇವಸ್ಥಾನ ಎಲ್ಲ ತೊಳೆದಿದ್ದೀವಿ, ನೀಟಾಗಿ ಎಲ್ಲ ರೆಡಿಯಾಗಿದೆ. ಹಾಗೆ ಒಳಗಡೆ ನೋಡ್ತಾ ಇರ್ಬೋದು, ವಿಗ್ರಹಗಳನ್ನೆಲ್ಲ ತೊಳೆದು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ ಹೇಳ್ಬೋದು. ನೋಡಿರಿ ಒಳಗಡೆ ಬಸವಣ್ಣವರು. ಹಾಗೆ ಇನ್ನೂ ಏನೇನು ಮಾಡ್ತೀವಿ ಎಲ್ಲನೂ ಇದ್ದೇ ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೆಂಗೆ ನಡೆಯುತ್ತೆ, ಏನೇನು ಜಾತ್ರೆ ಯಾವ್ಯಾವ ಥರ ಮಾಡ್ತೀವಿ, ಎಷ್ಟು ಎಫರ್ಟ್ ಇರುತ್ತೆ ಜಾತ್ರೆ ಹಿಂದಗಡೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವೇ ಇಲ್ಲಿ ನಾವೇನೋ ಆರ್ಡ್ರ್ ಕೊಟ್ಟು ಅಥವಾ ಈ ಹೂಕ್ಕೆಲ್ಲ ಕೆಲವೊಂದು ಊರುಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಹೂವು ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಮತ್ತು ಡೆಕೋರೇಷನ್ಸ್ ಈ ಸೈಡ್ ಇಲ್ಲಿ ಎಲ್ಲ ಡೆಕೋರೇಷನ್ ಬರುತ್ತೆ. ಇಲ್ಲಿ ಜೋಡಿ ಬಸವೇಶ್ವರ ಅಂತ ಬರುತ್ತೆ, ಅದಕ್ಕೆಲ್ಲ ಅವ್ರಿಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಬಿಡ್ತಾರೆ. ಬಟ್ ನಾವು ಹಂಗಲ್ಲ, ನಾವೇ ಖುದ್ದಾಗಿ ನಿಂತು ಹೂವು ತೊಗೊಂಬಂದು ಮಾರ್ಕೆಟ್ಗೆ ಹೋಗಿ ಎಲ್ಲ ನಾವೇ ಖುದ್ದಾಗಿ ನಿಂತು ಮಾಡಿಸೋದ್ರಿಂದ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಲಾಗ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಂಗೆ ನಾಳೆ ಅಂದರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಚಪ್ರ ಹಾಕೋದಕ್ಕೆ ಎಲ್ಲ ಹುಡುಗರೆಲ್ಲ ಬರ್ತಾರೆ. ಸೊ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಇವಾಗ ನೈಟ್ ಆಯಿತು, ಎಲ್ಲ ಎತ್ತಿಡ್ತಾಯಿದ್ದಾರೆ. ಈ ಎತ್ತಿಟ್ಬಿಟ್ಟು ಇವಾಗ ಇಲ್ಲಿಂದ ಹೊರಡ್ತೀವಿ. ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಬೆಳಗ್ಗೆ ಏನೇನಾಗುತ್ತೆ, ಹೆಂಗೆ ನಡೆಯುತ್ತೆ, ಹಾಗೆ ಮಾರ್ಕೆಟ್ಗೆ ಹೆಂಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಲಾಗ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈ ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸಿಗೋಣ. ಮುಗಿಸಿ ಹೊರಟಿದ್ವಿ. ಇವಾಗ ಬೆಳಗ್ಗೆ 10 ಗಂಟೆ ಬಂದಿದ್ದೀವಿ ದೇವಸ್ಥಾನ ಹತ್ರ. ಸೊ ಒಡವೆ ಪಾಲಿಶಿಗೆ ತೊಗೊಂಡೋಗ್ಬೇಕು ಈಗ ತುಮಕೂರಿಗೆ. ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇದೆ, ಎಲ್ಲ ಕಸ ಗುಡಿಸ್ತಾ ಇದ್ದಾರೆ. ಹಾಗೆ ಹಿಂದಗಡೆ ಪಾಲ್ಕೆ ಮತ್ತು ದರ್ಬಾರ್ ಚೇರು ಒಂದು ಹೊಸ ಡೋರ್ ಮಾಡಿಸಿದ್ದೀವಿ ಒಳಗಡೆಗೆ, ಗರ್ಭದ ಗುಡಿಗೆ. ಸೊ ಅದು ಪಾಲಿಶಿಂಗ್ ನಡೀತಾ ಇದೆ. ಹಾಗೆ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ, ಇಲ್ಲಿ ಮಾಡಬೇಕು. ಇನ್ನೂ ಚಪ್ರಗಳು ಹಾಕ್ಬೇಕು, ಇನ್ನೂ ಹುಡುಗರು ಬರಬೇಕು, ಬರ್ತಾರೆ. ತಿಂಡಿ ತಿನ್ಕೊಂಡು ಇನ್ನೂ ಬರ್ತಾರೆ. ಸೊ ಮಾಡ್ತಾರೆ. ನಾನು ಮತ್ತು ರಾಕಿ, ದೀಪಣ್ಣ 3 ಜನ ಇವಾಗ ಒಡವೆ ಪಾಲಿಶಿಗೆ ಹೊರಟಿದ್ದೀವಿ ತುಮಕೂರಿಗೆ. ಸೊ ಅದನ್ನು ಸಂಜೆ ಬರ್ತೀವಿ ನಾವು. ಒಡವೆ ಪಾಲಿಶ್ ಎಲ್ಲ ಮಾಡಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆಲ್ಲ ಈ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ, ನಿಮಗೆ ತೋರಿಸ್ತೀನಿ. ಹಂಗೆ ಇವತ್ತು ನೈಟ್ 10 ಗಂಟೆಗೆ ಹೂವು ತರಕ್ಕೆ ಹೋಗಬೇಕು. ನೈಟು ಬೆಂಗಳೂರು ಮಾರ್ಕೆಟು ಮತ್ತು ಚಿಕ್ಕಬಳ್ಳಾಪುರ ಮಾರ್ಕೆಟಿಗೆ ಹೋಗಬೇಕು. ಸೊ ನಿಮಗೆ ತೋರಿಸ್ತೀನಿ ಅಲ್ಲೂ ಯಾವ್ಯಾವ ಥರ ಹೂವು ಸೆಲೆಕ್ಷನ್ ಮಾಡ್ತೀವಿ, ಯಾವ್ಯಾವ ಥರ ತರ್ತೀವಿ ಅಂತ ಹೇಳ್ಬಿಟ್ಟು. ಇಷ್ಟು ಕೆಲಸ ಆಗಿದೆ. ಇವಾಗ ಬಾವುಟ ಎಲ್ಲ ಕಟ್ಟಿ ಮುಗಿಸಿದ್ದಾರೆ, ನಾಳೆ ಚಪ್ರ ಹಾಕ್ತಾರಂತೆ. ಇವಾಗ ನಾವು ಹೂವು ತರೋಕ್ಕೆ ಅಂತೇಳಿ ಮಾರ್ಕೆಟಿಗೆ ಹೊರಟಿದ್ದೀವಿ. ಆಲ್ರೆಡಿ ಲಾರಿ ಬಂದು ನಿಂತಿದೆ. ಸೊ ಹೋಗಬೇಕು. ನಿಮಗೆ ಆವಾಗಲೇ ಬಾಗಿಲು ತೋರಿಸ್ತೀನಿ ಅಂತ ಹೇಳಿದ್ದೆ, ಹೊಸದು ಡೋರ್ ಮಾಡಿಸೋರೆ ದೇವಸ್ಥಾನದಲ್ಲಿ ಅಂತ. ನೋಡ್ತಾ ಇರೋದು ಹೆಂಗೆ ಕಾಣ್ತಿದೆ ಅಂತ. ಇವಾಗ ಕೊಂಡಿಸಿದ್ರು, ತೋರಿಸೋಣ ಅಂತ ಬಂದೆ ಒಳಗಡೆ. ಸೊ ಇವಾಗ ಎಲ್ಲ ರೆಡಿಯಾಗಿದ್ದಾರೆ ಹುಡುಗರು. ಬೆಳಗ್ಗೆಗೆ ದೇವರು ಪುಣ್ಯಕ್ಕೆ ಹೋಗುತ್ತೆ, ಅದಕ್ಕೆ ಬಸ್ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ಬೆಳಗಿನ ಜಾವ ಒಂದು 4 ಗಂಟೆಗೆಲ್ಲ ಬಿಡ್ತಾರೆ ಇಲ್ಲಿಂದ. ವಜ್ರಕ್ಕೆ ಹೋಗಿ ಪುಣ್ಯ ಮಾಡಿಸ್ಕೊಂಬರ್ತಾರೆ. ಹಾಗೆ ನೋಡ್ತಾ ಇರ್ಬೋದು, ನಾವು ಅಲ್ಲೇ ಹೆಂಗೆ ಕಾಣ್ತಿದೆ ಲಾರಿ ಅಂದರೆ ಈಚರ್ ಕ್ಯಾಂಟ್ರು, ಅದೇ ಕ್ಯಾಂಟ್ರಲ್ಲಿ ನಾವೀಗ ಇದಕ್ಕೆ ಹೋಗ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ. ಹುಡುಗರೆಲ್ಲ ಇದ್ದಾರೆ, ನಾನು, ಜಯಕುಮಾರ್ ಅಣ್ಣ, ಇನ್ನೂ ಸುಮಾರು ಜನ ಇರ್ತಾರೆ. ಅಲ್ಲೇ ಸಿಗೋಣ, ತೋರಿಸ್ತೀನಿ ನಿಮಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಮಧ್ಯದಲ್ಲಿ ಬ್ರೇಕ್ ಆಗ್ತೀವಲ್ಲ, ಆವಾಗ ನಿಮಗೆ ಯಾರ್ಯಾರು ಇದ್ದೀವಿ ಅಂತ ತೋರಿಸ್ತೀನಿ. ಇನ್ನೂ ಅಷ್ಟು ಜನ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಟೈಮು ನಿಮಗೆ ಸರಿಯಾಗಿ 10:30 ಆಗ್ತಾ ಬಂತು. ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು. ಸೊ ನೋಡೋಣ, 11 ಗಂಟೆ ಹಂಗೆ ಬಿಡೋಣ ಅಂತ ಪ್ಲ್ಯಾನ್ ಇದೆ. ಇನ್ನು ಊಟ ಮಾಡೋಕ್ಕೆ ಹೋಗಿದ್ದಾರೆ ಅಷ್ಟು ಹುಡುಗರು. ನಮ್ಮ ಸುಹಾಸ್ ಅಣ್ಣನೇ ಸ್ವಲ್ಪ ಲೇಟು, ಊಟ ಮಾಡೋಕ್ಕೆ ಹೋಗೈತೆ, ಇನ್ನೂ ಬಂದಿಲ್ಲ. ಅವಣ್ಣ ಬಂದಾದಮೇಲೆ ಹೊರಡ್ತೀವಿ. ಬನ್ನಿ ಇವಾಗ ಸೀದಾ ಹೋಗಬೇಕಾದ್ರೆ ನಿಮಗೆ ಯಾರ್ಯಾರಿದ್ದಾರೆ ಏನೇನು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮಾರ್ಕೆಟಲ್ಲಿ ಹೂವು ಯಾವ್ಯಾವ ಥರ ಸೆಲೆಕ್ಷನ್ ಮಾಡ್ತೀವಿ ನಾವು. ಚಿಕ್ಕಬಳ್ಳಾಪುರ ಮಾರ್ಕೆಟು ಮತ್ತು KR ಪುರ ಅಂದರೆ ಬೆಂಗಳೂರು KR ಮಾರ್ಕೆಟ್, ಆ ಮಾರ್ಕೆಟು 2 ಮಾರ್ಕೆಟಿಗೆ ಅಷ್ಟೇ ಹೋಗೋದು. ಸೊ ಹೂವು ಸೆಲೆಕ್ಷನ್ ಮಾಡಿಕೊಂಡು ಲೀಸ್ಟ್ ಮಾಡ್ಕೊಂಡಿದ್ದೀವಿ ಹೂವು ಯಾವ್ಯಾವ ತರಬೇಕು ಅಂತ. ಸೊ ಇದರಲ್ಲಿ ಹೋಗ್ತಾ ಇರೋದು ನಾವು. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಹುಡುಗರೆಲ್ಲ ಬಂದಿದ್ದಾರೆ, ಇಷ್ಟೊಂದು ಜನ ಹೋಗಲ್ಲ. ಸೊ ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ಕೆಲಸ ಮಾಡ್ತಿದ್ರು, ಇಲ್ಲೇ ಬಾವುಟ ಕಟ್ತಿದ್ರು.
ಅದಕ್ಕೆ ಎಲ್ಲ ಇಲ್ಲೇ ಅವರೇ. ಇವಾಗ ಅವರು ಎಲ್ಲ ಹೊರಡ್ತಾರೆ, ನಾವು ಹೊರಟಾದ್ಮೇಲೆ ಬಾವುಟ ಎಲ್ಲ ಕಟ್ಟಿದ್ದಾರೆ, ಇನ್ನೂ ಅಲ್ಲೆಲ್ಲ ಕಟ್ಟಿದ್ದಾರೆ. ಇನ್ನೂ ಬಸ್ ನೋಡಿಲ್ಲ ಅಲ್ವಾ ನಮ್ಮದು, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಸ್ಸು. ಸೊ ಇದನ್ನು ನೀಟಾಗೆ ವಿಡಿಯೋ ಮಾಡ್ತೀನಿ ಇನ್ನೊಂದ್ಸರಿ ಯಾವಾಗಾದರೂ. ಇವಾಗ ಟೈಮ್ ಆತಂತೆ, ಹುಡುಗರು ಕರೀತಾವ್ರೆ, ಬನ್ನಿ ಹೊರಡೋಣ. ನಮ್ಮ ಸೋಮಸಣ್ಣ ಬಂದರು ನೋಡಿ, ಫೋನ ಮಾತಾಡ್ಕೊಂಡು. KR ಮಾರ್ಕೆಟಲ್ಲಿದ್ದೀವಿ, ಬಂದು ಅರ್ಧ ಗಂಟೆ ಆಯಿತು. ಸೊ ಎಲ್ಲ ಇಲ್ಲಿ ಜಿಪ್ಸಿ ನೋಡ್ತಾ ಇದ್ದೀವಿ. ಜಿಪ್ಸಿ ಅಂದರೆ ಇದು ಈ ಕಾಂಗ್ರೆಸ್ ಗಿಡ ಥರ ಹೆಂಗೆ ಕಾಣ್ತಾ ಇದೆ, ಇದೇ ಜಿಪ್ಸಿ ಅಂತಾರೆ ಇದನ್ನ. ಸೊ ಆಲ್ರೆಡಿ ಸೊಪ್ಪು ತಗೊಂಡಿದ್ವಿ, ಅಲ್ಲೇನು ಬುಲ್ಲಾರೋ ಮೇಲೆ ಕಾಣ್ತಾ ಇದೆಯಲ್ಲ ಆ ಥರದ್ದು ಡೆಕೋರೇಷನ್ ಸೊಪ್ಪು, ಅದು ನಮ್ಮ ವಿನಿಯಣ್ಣ ಮತ್ತು ನಮ್ಮ ಗುರು ಅವರು ತಗೊಂಡು ಟೆಂಪೋಗೆ ಹಾಕೋಕ್ಕೆ ಹೋಗಿದ್ದಾರೆ. ಇವಾಗ ಜಿಪ್ಸಿ ವ್ಯವಹಾರ ಮಾಡ್ತಾಯಿದ್ವಿ. ಮತ್ತು ಇದು ಡೆಕೋರೇಷನ್ದು ಇದೇನು ಅಂತ ಗೊತ್ತಿಲ್ಲ ನನಗೂ, ಬಟ್ ಇದು ತಗೊತಾ ಇದ್ದೀವಿ, ನೋಡಬೇಕು. ಇನ್ನು ಇಲ್ಲಿ ನಮ್ಮ ಜಯಕುಮಾರಣ್ಣ ಇನ್ನೂ ವ್ಯವಹಾರ ಮಾಡ್ತಾಯಿದ್ದಾರೆ, ನೋಡಬೇಕು ಇನ್ನೂ ಏನೇನೆಲ್ಲ ತಂತೀವಿ ಅಂತ ತೋರಿಸ್ತೀವಿ. ಇವಾಗ ಜಿಪ್ಸಿ ಬೇಕು, ಜಿಪ್ಸಿನೂ ವ್ಯವಹಾರ ಮಾಡಬೇಕು. ನೋಡ್ತಾ ಇದ್ದೀವಿ, ಅವರು ಜಾಸ್ತಿ ಹೇಳ್ತಾ ಇದ್ದಾರೆ, ನಾವು ಕಮ್ಮಿ ಮಾಡ್ತಾಯಿದ್ದೀವಿ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಇದೇನಕ್ಕೋ ಅದು ನೋಡಿರಿ ರೈಸ್ ಏನಲ್ಲಾಗೆ ಜಿಪ್ಸಿನ 150 ರೂಪಾಯಿ ಮಾಡಿ ಒಂದು ಕಂತೆನ. ಅಲ್ಲಿಗೆ ಎಷ್ಟು ಕಂತೆ ತಗೊಂಡ್ವಿ? 1, 2, 3, 4 ತಗೊಂಡಿದ್ವಿ. ಇನ್ನೂ ಅವರು ಬಿಡ್ತಾ ಇಲ್ಲ, ನಾವು 150 ರೂಪಾಯಿ ಅಂತ ಇದ್ದೀವಿ, ಅವ್ರು 200 ಅಂತ ಅವರೇ. ನೋಡ್ಬೇಕು, 150 ರೂಪಾಯಿ ಮಾಡಿ 4 ತಗೊಂಡಿದ್ದೀವಿ. ನೋಡೋಣ ನೆಕ್ಸ್ಟು ಇನ್ನು ಹುಡುಕ್ಬೇಕು, ಹೂವು ಮಸ್ತಾಗಿ ಇನ್ನೂ ತೊಗೊಬೇಕು. ಇದಿನ್ನೂ ಸ್ಟಾರ್ಟಿಂಗು. ಸೊಪ್ಪು ಅದಾದಮೇಲೆಯಿಂದ ಜಿಪ್ಸಿ ತಗೊಂಡಿದ್ದೀವಿ, ಮತ್ತು ಇನ್ನೊಂದು ಥರ ಅದು ಡೆಕೋರೇಷನ್ದು ಅದೇನೋ ಎಲೆ ಥರ ಬರುತ್ತೆ, ಅದೊಂದು ತಗೊಂಡಿದ್ದೀವಿ. ಇನ್ನು ನೋಡಬೇಕು ಏನೇನಾಗುತ್ತೆ ಅಂತ. ಅಲ್ಲಿಗೆ ನಮ್ಮ ದರ್ಶಿ ಮಾಮ ಅವರು ಇದ್ದಾರೆ, ಹಾಗೆ ಸುಹಾಸಣ್ಣ ಇವರೇ ನಮ್ಮ ಜಯಕುಮಾರಣ್ಣ, ಇವರು ನಮ್ಮ ರವಿ ಅಣ್ಣವರು, ಇನ್ನು ವಿನಿ ಅಣ್ಣ ಮತ್ತು ನಮ್ಮ ಗುರು ಅವರು ಲಾರಿಗೆ ಆ ಸೊಪ್ಪನ್ನ ಹಾಕಿ ಬರೋಕ್ಕೆ ಹೋಗೋರೆ. ಬನ್ನಿ. ಹಾಂ ಏನು ಗುರು, ಇವಾಗ ರಾತ್ರಿ ನೀವು ಟೈಮ್ ನೋಡ್ಬೋದು ಗಾಯ್ಸ್, ಎಷ್ಟಾಗಿದೆ ಗೊತ್ತಾ? 2 ಗಂಟೆ 13 ನಿಮಿಷ. ಅಷ್ಟೊತ್ತಿಗೆ ಇಷ್ಟು ಮಾರ್ಕೆಟ್ ರಶ್ ಆಗಿದೆ. ಸೊ ವರ್ಷ 3 ಗಂಟೆ ಆದರೂ ಮಾರ್ಕೆಟ್ ಇಷ್ಟೊಂದು ರಶ್ ಇರ್ತಿರಲಿಲ್ಲ, ಬಟ್ ಈ ವರ್ಷ ಸಿಕ್ಕಾಪಟ್ಟೆ ರಶ್ ಇದೆ ಮಾರ್ಕೆಟು. ನೋಡ್ಬೇಕು ಇನ್ನು 3 ಗಂಟೆ ಆದಂಗೆ ಇನ್ನೂ ಎಷ್ಟು ರಶ್ ಆಗುತ್ತೋ ಏನೋ. ಇಲ್ಲಿ ಓಡಾಡೋಕ್ಕೆ ಜಾಗ ಆಗ್ತಾಯಿಲ್ಲ. ನಾವು ಅತ್ತ ಸುತ್ತಾಡ್ತಾ ಇದ್ದೀವಿ, ಇನ್ನೂ ಒಳಗಡೆಗೆ ಹೋಗಿಲ್ಲ ನಾವು, ಬಟ್ ಇನ್ನೂ ಇಲ್ಲಿ ಡೆಕೋರೇಷನ್ ಅಷ್ಟೇ ತಗೊತಾ ಇದ್ದೀವಿ. ಇನ್ನೂ ಅಲಂಕಾರಕ್ಕೆ ಅದಕ್ಕೆಲ್ಲ ಹೂವು ತಗೊಬೇಕು. ಇಲ್ಲಿ ಮುಗಿಸ್ಕೊಂಡು ನಾವು ಚಿಕ್ಕಬಳ್ಳಾಪುರ ಮಾರ್ಕೆಟಿಗೆ ಹೋಗಬೇಕು. ತನಕ ತ್ರಿಶಾಂತಮ್ ಹುಡುಕ್ತಿದ್ವಿ. ತ್ರಿಶಾಂತಮ್ ಯಾವುದಪ್ಪ ಅಂದರೆ ನೋಡಿ ಹೆಂಗೆ ಕಾಣ್ತಿದೆ, ಇದೇ ಹೂವು ತ್ರಿಶಾಂತಮ್ ಅಂತ ಕರಿತಾರೆ ಇದನ್ನ. ಹೂವನ ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು. ಇವಾಗ ನಾವು ರೋಸಿಗೆ ಹುಡ್ಕಾಡ್ತಾ ಇದ್ದೀವಿ, ರೋಸ್ ತೊಗೊಳೋಣ ಅಂತ. ಸೊ ಇವು ಒಂದೊಂದು ಹೆಸ್ರುಗಳು ಒಳ್ಳೆ ಯಾವುದೋ ಜಾಪಾನೀಸ್ ಹೆಸ್ರುಗಳು ಇದ್ದಂಗೆ ಅದಾವೆ. ತ್ರಿಶಾಂತಮ್ ಅಂತೆ, ಇನ್ನೂ ಯಾವ್ಯಾವ ಅವೆ, ಅದು ಯಾವುದೋ ಬ್ಲೂ ಬೆರಿ ಅದೇ ಅಂಥದ್ದು ಅಂತ ಅಂದರು, ಗೊತ್ತಿಲ್ಲ. ಹೆಸ್ರುಗಳೇ ಬೈಕ್ ಬರಲ್ಲ, ಅಷ್ಟಿಷ್ಟೊಂದು ಅದಾವೆ. ಆರ್ಕಿಡ್ ನೋಡಪ್ಪ, ಆರ್ಕಿಡ್ ಅಂತೆ ಅದನ್ನು ಹೆಸರು ಹೊಸದು. ಈಗ ಆರ್ಕಿಡ್ಗೋಸ್ಕರ ಹುಡ್ಕಾಡ್ತಾ ಇದ್ದೀವಿ. ನೋಡೋಣ, ಸಿಕ್ಕಿದ್ಮೇಲೆ ನಿಮಗೆ ಸಿಗ್ತೀನಿ ನಾನು. ಇವಾಗ ನಮ್ಮ ಮಾಮ ಆರ್ಕಿಡ್ನ ಹುಡುಕೊಂಡು ಹೊರಟಿದ್ದಾರೆ. ತ್ರಿಶಾಂತಮ್ ಮಾತ್ರ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಒಂದೊಂದು ವೆರೈಟಿಗೂ ಒಂದೊಂದು ಥರ ರೇಟ್ ಇದೆ. ರೇಟು ಅಷ್ಟೇ ಸಿಕ್ಕಾಪಟ್ಟೆ ದುಬಾರಿ ಆಯಿತು. ನೋಡೋಣ. ಇವಾಗ ಇಲ್ಲಿ ಟೀ ಕುಡಿದ್ಬಿಟ್ಟು ಹೂವು ಎಲ್ಲ ಪರ್ಚೇಸಿಂಗ್ ಆಯಿತು, ಇನ್ನು ಸ್ವಲ್ಪ ತಗೊಬೇಕು. ನೋಡಿ ಇದೇ ಆರ್ಕಿಡ್ ಅಂತ, ಮನ್ಕಾಯಿ ಆಯಿತು. ಎಷ್ಟೊಂದು ರೇಟ್ ಗೊತ್ತಾಯಿತು, ಒಂದು ಕುಚ್ಚು 500 ರೂಪಾಯಿ. ಇದು ಇಷ್ಟೇ ಐತೆ ಕನಕಾಂಬ್ರ, ಅಲ್ಲಿಗೆ 400 ರೂಪಾಯಿನೋ ಕನಕಾಂಬ್ರ, ಒಂದು ಕುಚ್ಚನ ಬರುತ್ತೆ ಅಷ್ಟೇ. ಅದು ಅಲ್ಲಿಗೆ ಆರ್ಕಿಡೇ ಜಾಸ್ತಿ. ಆರ್ಕಿಡು 2 ಕುಚ್ಚು ತಗೊಂಡಿದ್ದೀವಿ, ಅಂದರೆ 1000 ರೂಪಾಯಿ ಆಯಿತು. ಇವಾಗ ಎಲ್ಲ ಮುಗೀತು. ಹಣ್ಣಿ ಮಾರ್ಕೆಟ್ ಇನ್ನೂ ಸ್ವಲ್ಪ ಲೇಟು ಓಪನ್ ಆಗೋದು. ಇವಾಗೇನು ಸುಮಾರು ಒಂದು 3:30 ಆಗಿರ್ಬೋದು ಟೈಮು. ಇವಾಗ ಅಲ್ಲಿ ಕ್ಯಾಂಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಇವನ್ನೆಲ್ಲ ಇಟ್ಬಿಟ್ಟು ಇನ್ನೂ ಸುಮಾರು ಇಟ್ಟಿದ್ದೀವಿ. ಫೈನಲ್ಲಾಗೆ ಇವಾಗ ಕ್ಯಾಂಟ್ರ್ ಹತ್ರ ಹೋಗಿ ಇದನ್ನಿಟ್ಟು ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಆಮೇಲೆ ಹೋಗಿ ಹಣ್ಣು ತಗೊಬೇಕು. ಇನ್ನೂ ಕಮಲ ತಗೊಬೇಕು. ಎಲ್ಲ ಒಂಥರ ಸುಸ್ತಾಗ್ಬಿಟ್ಟಿದ್ದೀವಿ, ಓಡಾಡಿ ಮಾರ್ಕೆಟಲ್ಲಿ. ಇವನ್ನ ತಗೊಂಡೋಗಿ ಬಿಟ್ಬಿಟ್ಟು ಸ್ವಲ್ಪ ಇವಾಗ ಸುಧಾರಿಸ್ಕೊಂಡು ಮತ್ತೆ ಹೋಗಬೇಕು ಮಾರ್ಕೆಟ್ ಒಳಗಡಿಗೆ ಹೋಗಿ ಕಮಲ ಮತ್ತು ಇನ್ನೂ ಸ್ವಲ್ಪ ಹೂವು ತಗೊಬೇಕಂತೆ. ಇವಾಗ ಲಾರಿ ಹತ್ರ ಬಂದಿದ್ದೀವಿ.
ಅವ್ ನಂದನ ಹತ್ರ ಕೀಸ್ಕೊಳ್ರಿ. ಮುಂದಕ್ಕೆ ಇಕ್ಬೇಕು ಇವನ್ನ ಆರ್ಕಿಡ್ಡು ಮತ್ತೆ ಕಮಲನ ಅಲ್ಲ ಇದು ಎಂಥದ್ದು ಕನಕಾಂಬ್ರ. ಅಣ್ಣ ಕೀಸ್ಕೊಳ್ಳೋಣ, ಇವನ್ ಮುಂದಕ್ಕೆ ಇಕ್ತೀನಿ. ಅಲ್ಲೇ ಅವನೇ ಹಿಂದಕ್ಕೆ ಮಲಗಿಸಿದ್ದೆ ನಾನು. ಅಲ್ಲಣ್ಣ ತುಳ್ಕುತ್ತೆ, ಅಲ್ಲಿ ಮುಂದಿಟ್ರೆ ಚೆನ್ನಾಗಿರುತ್ತೆ. ಅಯ್ಯೋ ಇವಾಗ ಇದನ್ನ ಮುಂದಕ್ಕೆ ಇಡಬೇಕು, ಸೇಫಾಗಿ ಇಡಬೇಕು. ಯಾಕಂದರೆ 1000 ರೂಪಾಯಿ ಕೊಟ್ಟಿದ್ದೀವಪ್ಪ ಎರಡೆರಡು ಕುಚ್ಚಿಗೆ, ಅದಕ್ಕೋಸ್ಕರ. ಸೊ ಇದನ್ನ ಇಟ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಒಳಗಡೆ ಹಣ್ಣಿ ಮಾರ್ಕೆಟ್ಗೆ ಹೋದಾಗ.